ಬೆಂಗಳೂರಿನ ರಸ್ತೆಗಳಲ್ಲಿ ಸಂಚರಿಸಬೇಕು ಅಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದು ರಸ್ತೆಯಲ್ಲಿ ಓಡಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ, ರಸ್ತೆಯಲ್ಲಿ ವಾಹನಗಳನ್ನ ಚಾಲನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಿತ್ತು. ಟಿವಿ9ನ ಬಿಗ್ ಇಂಪ್ಯಾಕ್ಟ್ ಏನ್ ರೋಡ್ ಗುರು ಅಭಿಯಾನದ ಇದೊಂದು ಬಿಗ್ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು. ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ, ಕಳೆದ 2.5 ವರ್ಷಗಳಿಂದ ಡಾಂಬರನ್ನ ಕಾಣದೇ ಇರತಕ್ಕಂಥ ರಸ್ತೆ ಇದೀಗ ಡಾಂಬರೀಕರಣಗೊಂಡಿರ್ತಕ್ಕಂಥದ್ದು. ಟಿವಿ9ನ ದೃಶ್ಯಾವಳಿಯಲ್ಲಿ ನೀವು ಗಮನಿಸಬಹುದಾಗಿದೆ. ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಈ ಒಂದು ರಸ್ತೆಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ವಾಹನಗಳು ಸಂಚಾರಕ್ಕೆ ಸಾಕಷ್ಟು ಪಡಿಪಾಟಲನ್ನು ಪಡಬೇಕಾಗಿತ್ತು. ಸುಗಮವಾಗಿ ಸಂಚಾರ ಸಾಧ್ಯವಿರಲಿಲ್ಲ. ರಸ್ತೆ ಗುಂಡಿಗಳಂತೂ ಇಡೀ ರಸ್ತೆಯನ್ನು ಆವರಿಸಿಕೊಂಡಿತ್ತು. ಇದೀಗ ಟಿವಿ9ನ ಬಿಗ್ ಇಂಪ್ಯಾಕ್ಟ್ ಏನ್ ರೋಡ್ ಗುರು ಅಭಿಯಾನದ ಭಾಗವಾಗಿ ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಬಿಬಿಎಂಪಿ ಹಲವು ಬಾರಿ ತೇಪೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಿತ್ತು. ಸಂಪೂರ್ಣವಾಗಿ ಡಾಂಬರನ್ನ ಈ ರಸ್ತೆ ಕಂಡಿರಲಿಲ್ಲ. ಕಳೆದ 2.5 ವರ್ಷಗಳ ಬಳಿಕ ಟಿವಿ9ನ ಅಭಿಯಾನದ ಬಳಿಕ ಈಗಾಗಲೇ ರಸ್ತೆ ಸಂಪೂರ್ಣವಾಗಿ ಡಾಂಬರೀಕರಣವಾಗಿರ್ತಕ್ಕಂಥದ್ದು. ಸುಗಮವಾಗಿ ವಾಹನಗಳು ಸಂಚಾರಕ್ಕೆ ಅನುವಾಗಿರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿ9ನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಇಡೀ ರಸ್ತೆಯನ್ನ ಸಂಪೂರ್ಣವಾಗಿ ಡಾಂಬರೀಕರಣವನ್ನ ಮಾಡಿದ್ದಾರೆ. ಈ ಮೊದಲು ರಸ್ತೆ ಗುಡ್ಡಿ ಬಿದ್ದಂತ ಸಂದರ್ಭದಲ್ಲಿ ಹಾಗಾಗಿ ತೇಪೆಯನ್ನು ಹಚ್ಚುತ್ತಿದ್ದಂತಹ ಸರ್ಕಾರ ಇದೀಗ ಸಂಪೂರ್ಣವಾಗಿ ಡಾಂಬರೀಕರಣವನ್ನ ಮಾಡಿದೆ. ಸರಾಗವಾಗಿ ವಾಹನಗಳ ಚಲನೆಗೆ ಅನುವು ಮಾಡಿಕೊಂಡಿರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿ9ನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ನಿಧಾನಗತಿಯಲ್ಲಿ ಬರ್ತಿದ್ದಂತ ವಾಹನಗಳು ಸಿಗ್ನಲ್ನ ಬಳಿಕ ಸರಾಗವಾಗಿ ಯಾವ ರೀತಿಯಾಗಿ ರಸ್ತೆಯಲ್ಲಿ ಸಾಗ್ತಿದೆ ಅಂತ ಹೇಳಿ. ರಸ್ತೆಗಳು ಸಮರ್ಪಕವಾಗಿದ್ರೆ ಟ್ರಾಫಿಕ್ ಜಾಮ್ ನಲ್ಲಿ ಕೊಂಚ ಕಡಿಮೆ ಆಗುತ್ತೆ. ಯಾಕಂದ್ರೆ ಜನದಟ್ಟಣೆ ಇರತಕ್ಕಂತ ವಾಹನಗಳು ಯಾವಾಗ್ಲೂ ಸಂಚಾರ ಮಾಡತಕ್ಕಂಥ ರಸ್ತೆಗಳು ಏನಿರ್ತವೆ ಯಾವಾಗ್ಲೂ ಕೂಡ ಬ್ಯುಸಿ ಆಗಿರ್ತವೆ. ಈ ಒಂದು ಬಿಸಿ ಶೆಡ್ಯೂಲ್ ನಲ್ಲಿ ರಸ್ತೆಗಳು ಸರಾಗವಾಗಿ ಸಾಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ರಸ್ತೆಗಳು ಅನುವು ಮಾಡಿಕೊಡೋ ನಿಟ್ಟಿನಲ್ಲಿ ಸರಾಗವಾಗಿರ್ಬೇಕು, ಸಮರ್ಪಕವಾಗಿರ್ಬೇಕು, ರಸ್ತೆ ಗುಂಡಿಗಳಿಂದ ಮುಕ್ತವಾಗಿರ್ಬೇಕು. ಆಗಿದ್ದಾಗ ಮಾತ್ರ ವೆಹಿಕಲ್ಗಳು ಸರಾಗವಾಗಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಮಳೆ ಬಿದ್ರಂತೂ ಈ ರಸ್ತೆಯಲ್ಲಿ ನಡೆದಾಡೋದಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ. ವಾಹನಗಳು ಚಲಿಸೋದು ಎರಡನೇ ಮಾತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರಾಗವಾಗಿ ವಾಹನಗಳು ಸಂಚಾರ ಆಗೋದಕ್ಕೆ ಅನುವು ಮಾಡಿಕೊಂಡಿರ್ತಕ್ಕಂಥದ್ದು. ಇಡೀ ರಸ್ತೆಯನ್ನ ಸುಬ್ಬಯ್ಯ ಸರ್ಕಲ್ ನಿಂದ ಹಿಡಿದು ಹಿಂದೆ ಸಂಪರ್ಕ ಮಾಡುವಂತ HCG ಆಸ್ಪತ್ರೆ ಮುಂಭಾಗದವರೆಗೂ ಕೂಡ ಸಂಪೂರ್ಣವಾಗಿ ರಸ್ತೆಯನ್ನು ಡಾಂಬರೀಕರಣ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ವಾಹನ ಸವಾರರನ್ನು ಕೂಡ ನಾವು ಮಾತನಾಡಿಸ್ತಾ ಹೋಗೋಣ. ಯಾವ ರೀತಿಯಾಗಿ ಸಮರ್ಪಕವಾಗಿರ್ತಕ್ಕಂಥ ರಸ್ತೆಯಿಂದಾಗಿ ಚಲಿಸೋದಕ್ಕೆ ಆರಂಭವಾಗಿದೆ ಅಂತ ಹೇಳಿ ಇಲ್ಲಿ KSRTC ಸಿಬ್ಬಂದಿಯನ್ನು ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಸುಮಾರು 2.5 ವರ್ಷದಿಂದ ಈ ರೋಡ್ ಕಂಪ್ಲೀಟ್ ಆಗಿರಲಿಲ್ಲ. ಟಿವಿ9 ಅಭಿಯಾನ ಶುರು ಮಾಡ್ತು. ಅಭಿಯಾನದ ಬಳಿಕ ಈಗಾಗಲೇ ಸಂಪೂರ್ಣವಾಗಿ ಡಾಂಬರೀಕರಣ ಆಗಿರೋದು. ಏನ್ ಹೇಳ್ತೀರಾ ಸರ್, ಟಿವಿ9ನ ಏನ್ ರೋಡ್ ಗುರು ಅಭಿಯಾನ ಅಭಿಯಾನ ಮಾಡಿರೋದ್ರಿಂದ ವರ್ಕ್ ಆಗಿದೆ. ಹೌದು, ಈ ಜನಗಳೆಲ್ಲನೂ ಈ ಟಿವಿ ಇದು ಸೋಷಿಯಲ್ ಮೀಡಿಯಾ ಬಂದಮೇಲೆ ಇದೆಲ್ಲ ನೋಡ್ತಾ ಇರ್ತಾರೆ. ನೀವು ಅದ್ರ ಬಗ್ಗೆ ಜನಗಳಿಗೆ ಗಮನಕ್ಕೆ ತಂದಿದ್ದೀರಾ. ಅದ್ರ ಮೇಲೆ ಸರ್ಕಾರನು ಎಚ್ಚೆತ್ಕೊಂಡು ಒಳ್ಳೆ ರಸ್ತೆಯಲ್ಲಿ ಯಾವಾಗಲೂ ನೀವು ವೆಹಿಕಲ್ KSRTC ಬಸ್ ಚಾಲನೆ ಮಾಡ್ತೀರಾ, 2 ವೀಲರ್ಗಳು ಇರ್ತವೆ. ರಸ್ತೆ ಗುಂಡಿಗಳು ನೀವು ನೋಡಿ ಅಬ್ಸರ್ವ್ ಮಾಡಿದ್ರಿ, 2 ಅಡಿ 3 ಅಡಿ ಇತ್ತಿತ್ತು ರಸ್ತೆ ಗುಂಡಿಗಳು. ಈಗ ಸಂಪೂರ್ಣವಾಗಿ ಯಾವ ರೀತಿ ಇದೆ ಓಡಿಸೋದಕ್ಕೆ, ಮತ್ತೆ ಟ್ರಾಫಿಕ್ ಜಾಮ್ ಆದಾಗಲೂ ಕೂಡ ಮೂವ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಈಗ ಪರವಾಗಿಲ್ಲ, ಮೂವ್ ಮಾಡೋಕ್ಕೆಲ್ಲಾನು ಈಸಿ ಆಗಿದೆ. ಮೂವ್ ಮಾಡೋದೇ ಅಂತ ಇದಿಲ್ಲ. ಈ ರೋಡಲ್ಲಿ ಹೋಗ್ಬೇಕು ಅಂದ್ರೆ ಎಷ್ಟು ನಿಮಿಷ ಟೈಮ್ ತಗೊಳ್ತಿತ್ತು, ಈಗ ಎಷ್ಟು ನಿಮಿಷ ಟೈಮ್ ತಗೊಳ್ತಿತ್ತು? ಇಲ್ಲಿಗೆ ಬರೋಕೆ 5 ನಿಮಿಷ ಆಗೋದು. ಇಲ್ಲಿಂದ ಒಂದು ಸ್ವಲ್ಪ ದೂರನೇ ಇರೋದು, ಒಂದು 500 ಮೀಟರ್ ಇದೆ. ಒಂದು 5 ನಿಮಿಷದ ಮೇಲೆ ತಗೊಳೋದು. ಫುಲ್ಲು ಗಾಡಿಗಳು ಮಾತ್ರ ಮೂವ್ ಆಗೋಕ್ಕೆ ಕಷ್ಟ ಆಗೋದು. ಸಣ್ಣ ಪುಟ್ಟ ಗಾಡಿಗಳು ನಾವೇನೋ ಸ್ವಲ್ಪ ಇದು ಮಾಡಿಬಿಡ್ಬೋದು. ಸಣ್ಣ ಗಾಡಿಗಳಾದರೆ ಅವು ಮೂವ್ ಮಾಡೋದು ಕಷ್ಟ ಆಗ್ತಿತ್ತು. ಅದನ್ನ ಸ್ವಲ್ಪ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿರೋದ್ರಿಂದ ನಮಗೂ ಒಂದು ಸಂತೋಷ ಆಗ್ತಿದೆ. ಆಕ್ಸಿಡೆಂಟ್ಗಳ ಪ್ರಮಾಣ ಹೆಚ್ಚಾಗೋದಕ್ಕೂ ಕೂಡ ರಸ್ತೆ ಗುಂಡಿಗಳೇ ಕಾರಣ ಆಗ್ತಿತ್ತು ಅಂತ. ಕಾರಣ ಹೌದು. ಅದು ಇವಾಗ ಯಾರೋ ಬರ್ತಾರೆ, ಸಡನ್ ಆಗಿ ಬ್ರೇಕ್ ಹಾಕ್ತಾರೆ, ಕಲ್ಲು ಮಣ್ಣು ಜಲ್ಲಿ ಇರ್ತದೆ, ಬ್ರೇಕ್ ಆಗ್ತಿದೆ, ಜಾರ್ತವೆ. ಈ ಹಿಂದೆಗಡೆನೂ ಅವ್ರಿಗೆ ಗಮನ ಇರಲ್ಲ. ಅವ್ನು ಬ್ರೇಕ್ ಆಗ್ತಾನೆ ಅಂತ ಗೊತ್ತಿರಲ್ಲ, ಗಾಡಿ ಹೋಗ್ತದೆ ಅಂತ ಬರ್ತಾನೆ. ಮತ್ತೆ ಸಡನ್ ಆಗಿ ಅವ್ನು ಬಿದ್ದಾಗ ಮೇಲೆ ಆಕ್ಸಿಡೆಂಟ್ ಆಗೋದು ಸರ್ವೇ ಸಾಮಾನ್ಯ ಆಗೋಗುತ್ತೆ. ಅದರಿಂದ ಇದು ಒಳ್ಳೆ ಕೆಲಸನೇ ಮಾಡಿದೆ. ಇದಿಷ್ಟು ಕೂಡ KSRTC ಬಸ್ ಚಾಲಕರು ಹೇಳ್ತಿರ್ತಕ್ಕಂಥ ಒಂದು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸರಣಿ ಆಕ್ಸಿಡೆಂಟ್ಗಳೇನಾಗ್ತಿದೆ ಬಸ್ಗಳಿಂದ, ಇದೆಲ್ಲದಕ್ಕೂ ಕೂಡ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು ರಸ್ತೆ ಗುಂಡಿಗಳು. ರಸ್ತೆ ಗುಂಡಿಗಳಿಂದ ಮುಕ್ತವಾಗಿಸಿದ್ರೆ ಸಮರ್ಪಕವಾಗಿ ಸರಾಗವಾಗಿ ರಸ್ತೆಗಳಲ್ಲಿ ಸಂಚಾರ ಆಗೋದಕ್ಕೆ ಡಾಂಬರೀಕರಣ ಆದ್ರೆ ಆಕ್ಸಿಡೆಂಟ್ಗಳ ಪ್ರಮಾಣ ಕೂಡ ಕಡಿಮೆ ಆಗ್ತಿದೆ ಅಂತ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.